ಮನುಷ್ಯರಾದ ನಾವು ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿ ಬದುಕ್ತೀವಿ. ಇದೊಂದು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ನಮ್ಮ ಒಂದು 4 ಗೋಡೆಗಳ ಗೂಡಲ್ಲ, ಇದೊಂದು ತಾರಸಿಯ ನೆಲೆಯಲ್ಲ, ಇದು ನಮ್ಮ ಹೃದಯ ಸಿಂಹಾಸನ, ಇದು ನಮ್ಮೆಲ್ಲರ ಪ್ರೀತಿಯ ತವರು ಮನೆ. ಇಲ್ಲಿ ಕುಳಿತ ನಾವು ಇದರ ಸೇವೆ ಮಾಡದೇ ಇದ್ರೂ ಪರವಾಗಿಲ್ಲ, ಇದರ ಪ್ರಚಾರ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಇದಕ್ಕೆ ಅಪಚಾರ ಮಾಡದೆ ಕುಂತಿದ್ದು ಎದ್ದು ನಮಸ್ಕಾರ ಮಾಡಿ ಹೋದರೆ ಸಾಕು, ನಮ್ಮ ಜನ್ಮ ಸಾರ್ಥಕತೆ ಆಗುತ್ತೆ ಬಂಧುಗಳೇ. ಅಂಥ ಒಂದು ಪುಣ್ಯ ಭೂಮಿ ಇದು. ಅದಕ್ಕೆ ಹೇಳಿದ್ದು ನನಗೆ ಭಾಳ ಸಂತೋಷ ಆಗುತ್ತೆ ಅಂತ, ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಒಪ್ಕೊಂಡಿದ್ದೀನಿ. ಬಂಧುಗಳೇ, ಎಲ್ಲವನ್ನೂ ಮಾತಾಡಿದ್ದಾರೆ ಅಂತ ಹೇಳಿದೆ, ಆದರೆ ನಾನು ಕೂಡ ಒಬ್ಬ ಮುಖ್ಯ ಅತಿಥಿ ಆಗಿರೋದ್ರಿಂದ ಏನು ಮಾತನಾಡಬೇಕು ಅಂತಂದಾಗ ನನಗೊಂದು ನಮ್ಮ ಪ್ರಕೃತಿಗೆ ಸಂಬಂಧಪಟ್ಟಂಥ ಒಂದು ಮಾತುಗಳು ನೆನಪಾಯಿತು. ಅದು ಹೀಗಿದೆ: ತೆನೆ ಬಿಟ್ಟ ಗಿಡ ಬಾಗುತ್ತದೆ, ತೆನೆ ಬಿಟ್ಟ ಗಿಡ ಬಾಗುತ್ತದೆ, ಹೂ ಬಿಟ್ಟ ಬಳ್ಳಿ ಗಂಧ ಸೂಸುತ್ತದೆ, ಹಾಗೆಯೇ ಹಣ್ಣು ಬಿಟ್ಟ ಮರ ಪಕ್ಷಿ ಸಂಕುಲಗಳನ್ನು ಸೆಳೆಯುತ್ತದೆ, ಹಾಗೆಯೇ ಎಣ್ಣೆ ತುಂಬಿದ ಜ್ಯೋತಿ ಪ್ರಜ್ವಲವಾಗಿ ಬೆಳಗುತ್ತದೆ. ಇದು ಪ್ರಕೃತಿಯ ನಿಯಮ ಹಾಗೂ ಅದರ ಸಿದ್ಧ. ನೋಡಿ, ತೆನೆ ಬಿಟ್ಟ ಗಿಡ ಬಾಗುತ್ತದೆ, ಆದರೆ ಅದು ಒರಲಾರೆ ಅನ್ನೋದಲ್ಲ. ಯಾವ ತಾಯಿಗೆ, ಜನ್ಮ ಕೊಟ್ಟ ತಾಯಿಗೆ ತನ್ನ ಮಗು ಯಾವತ್ತೂ ಭಾರ ಆಗೋದಿಲ್ಲ. ಅದು ಯಾವ್ದಾದ್ರೂ ಯಾಕೆ ಬಾಗುತ್ತೆ ಅಂದರೆ ಆ ಗಿಡ ಅದು ರೈತನಿಗೆ ಹೇಳುತ್ತೆ, ರೈತ, ಒಂದು ಕಾಳಿನಲ್ಲಾಗಿದ್ದಂಥ ನನ್ನನ್ನು ಈ ಭೂಮಿಗೆ ಬಿತ್ತಿ ಪ್ರೀತಿಯನ್ನು, ನಿನ್ನ ಪ್ರೀತಿಯನ್ನು, ನಿನ್ನ ಬೆವರನ್ನು ಹರಿಸಿ ನೀರನ್ನು ಕೊಟ್ಟು ಗೊಬ್ಬರ ಹಾಕಿ ನನ್ನನ್ನು ಇಷ್ಟುದ್ದ ಬೆಳೆಸ್ದಲ್ಲ, ಅದಕ್ಕೆ ನಾನು ಕೊಡುತ್ತಿರುವ ನನ್ನ ಪ್ರತಿಫಲ ನಿನಗೆ ಕೊಡ್ತಾ ಇದ್ದೀನಿ, ನೀನು ಅದನ್ನು ಸ್ವೀಕರಿಸು ಅಂತ ಅದು ಹೇಳುವ ಸಂಕೇತವಾಗಿ ಅದು ಬಾಗುತ್ತೆ ಬಂಧುಗಳೇ. ಹಾಗೆಯೇ ಜ್ಯೋತಿ ಕೂಡ ಪ್ರಜ್ವಲಿಸುತ್ತೆ. ಅದು ಯಾಕೆ ಅಂದರೆ ಅದಕ್ಕೆ ಗೊತ್ತು, ಬತ್ತಿ ಒಂದು ಕಡೆ ಇರುತ್ತೆ, ದೀಪ ಮತ್ತೊಂದು ಕಡೆ ಇರುತ್ತೆ, ಎಣ್ಣೆ ಇನ್ನೆಲ್ಲೋ ಇರುತ್ತೆ. ಆ ಮೂರನ್ನು ತಂದು ಒಬ್ಬ ಭಕ್ತ ಅದನ್ನು ಜೋಡಿಸಿ ಅದಕ್ಕೊಂದು ಜೀವ ಕೊಟ್ಟನಲ್ಲ, ಅದಕ್ಕೆ ಅದು ಬೆಳಗುತ್ತೆ. ನೀನು ನನಗೊಂದು ಅಸ್ತಿತ್ವ ಕೊಟ್ಟಲ್ಲ, ಅದಕ್ಕೆ ನಾನು ನಿನ್ನ ಸುತ್ತಲಿನ ಕತ್ತಲನ್ನು ನಾನು ಅಳಿಸಲು ಸಿದ್ಧನಿದ್ದೇನೆ, ನಿನ್ನ ಮನದೊಳಗಿನ ಕತ್ತಲನ್ನು ನೀಗಲು ನಾನು ಸಿದ್ಧನಿದ್ದೇನೆ, ನನ್ನ ಸ್ವೀಕರಿಸು ಅಂತ ಅದು ಹೇಳುತ್ತೆ. ಹಾಗಾಗಿ ಅದು ಬಾಗುತ್ತೆ ಬಂಧುಗಳೇ. ಆದರೆ ಮನುಷ್ಯರಾದ ನಾವು ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿ ಬದುಕ್ತೀವಿ. ಬಾಗುವ ಜಾಗದಲ್ಲಿ ಬೀಗ್ತೀವಿ, ತಗ್ಗುವ ಜಾಗದಲ್ಲಿ ಅಹಂ ಪಡ್ತೀವಿ, ಏನೇನೋ ಪಡ್ತೀವಿ. ಆದರೆ ಪ್ರಕೃತಿಯಿಂದ ಇಷ್ಟೆಲ್ಲ ಕೊಟ್ಟರು ಕೂಡ ನಾವು ಅದಕ್ಕೆ ನಾವು ಹೇಳೋದು, ಪ್ರಕೃತಿಯಿಂದ ನಾವು ನೇಚರ್ ಇಸ್ ಎ ಪವರ್ಫುಲ್ ಟೀಚರ್ ಅಂತೀವಿ. ಅದಕ್ಕಿಂತ ಟೀಚರ್ ನಮಗೆ ಮತ್ತೊಬ್ಬ ಇಲ್ಲ. ಕಲಿ ಅಂತ ಹೇಳುತ್ತೆ, ಅದು ಕಲಿಯೋದಿಲ್ಲ ನಾವು. ಅದಕ್ಕೆ ಹೇಳ್ತಾರೆ ನಮ್ಮ ಹಿರಿಯರು, ಪಂಚಭೂತಗಳಲ್ಲಿ ವಂಚನೆ ಇಲ್ಲ, ಎಲ್ಲವನ್ನೂ ಕೊಡುತ್ತೆ ನಮಗೆ, ಯಾವತ್ತೂ ಅದು ವಂಚನೆ ಮಾಡಲ್ಲ. ಆದರೆ ಅದಕ್ಕೆ ಯಾರು ಆ ಪ್ರಕೃತಿಯ ತತ್ವಕ್ಕೆ, ಪ್ರಕೃತಿಯ ಸಿದ್ಧಾಂತಕ್ಕೆ, ಪ್ರಕೃತಿಯ ಪ್ರೀತಿಗೆ ಬದ್ಧವಾಗಿ ಯಾರು ನಡ್ಕೊಳ್ತಾರೋ ಅವರನ್ನು ಇತಿಹಾಸದಲ್ಲಿ ಯಾವತ್ತೂ ಉಳಿಸುತ್ತೆ. ಅದಕ್ಕೆ ನಮ್ಮ ಕುವೆಂಪು ಅಂತವರೇ ಸಾಕ್ಷಿ. ಹಾಗೆಯೇ ಅದಕ್ಕೆ ತದ್ವಿರುದ್ಧವಾಗಿ ಯಾರು ನಡ್ಕೊಳ್ತಾರೋ ಅವರು ಎಂಥವರೇ ಆಗಿರಲಿ, ಎಷ್ಟೇ ಉನ್ನತ ಮಟ್ಟದಿರಲಿ, ಹೊಸಕಿ ಹಾಕಿಬಿಡುತ್ತೆ. ಅಂತ ಹೊಸಕಿ ಹಾಕಿದ ಜೀವಗಳು ಕೂಡ ನಾವು ನೋಡಿದ್ದೀವಿ. ಇದು ಪ್ರಕೃತಿಯ ಒಂದು ಮಹತ್ವ ಬಂಧುಗಳೇ. ಯಾಕೆ ನಾನು ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಇವತ್ತಿನ ಪ್ರಶಸ್ತಿ ಇದೆಯಲ್ಲ, ಅದು ಅಂತಿಂತ ಪ್ರಶಸ್ತಿ ಅಲ್ಲ. ಅದು ಯಾರ ಹೆಸರು? ಕುವೆಂಪು ಅವರ ಹೆಸರಿನಲ್ಲಿರುವಂತಹ ಒಂದು ಪ್ರಬುದ್ಧ ಪ್ರಶಸ್ತಿ. ಕುವೆಂಪು ಅನ್ನುವ ಒಂದು ಹೆಸರು ಕೇವಲ ಹೆಸರಲ್ಲ, ಅವರ ಭಾಷೆಯಲ್ಲೇ ಹೇಳೋದಾದರೆ ಅದೊಂದು ಮಂತ್ರ ಕಣ, ಅದೊಂದು ಶಕ್ತಿ ಕಣ, ಅದೊಂದು ದೇದೀಪ್ಯ ಉಜ್ವಲ ಕಣ. ಅದು ಅಂತಹ ಒಂದು ಉಜ್ವಲ ಮನಸ್ಸಿನ ಅದೊಂದು ವ್ಯೋಮ, ಅದು ಭೂಮಿ ಆಕಾಶಕ್ಕೆ ಬೆಳೆದು ನಿಂತಿರುವಂಥ ವ್ಯೋಮ ಕುವೆಂಪು ಅನ್ನುವ ಹೆಸರೇ. ಅಂಥ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಇದೆ ಅಂದರೆ ಅದನ್ನು ಪಡ್ಕೊಳ್ಬೇಕು ಅಂದರೆ ಅದು ಎಷ್ಟು ಇನ್ನು ಪಡ್ಕೊಳ್ಳೋರಿಗೆ ಇನ್ನೆಷ್ಟು ತಗ್ಗಬೇಕು, ಬಾಗಬೇಕು ಬಂಧುಗಳೇ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ರಕೃತಿಯಿಂದ ಕಲಿತರೆ ನಾವು ಖಂಡಿತವಾಗುತ್ತೀವಿ. ಇವತ್ತು ನನಗೆ ಯಾವ ಕಾರಣಕ್ಕೆ ಖುಷಿ ಆಗ್ತಾ ಇದೆ ಅಂದರೆ, ಕುವೆಂಪು ಅಂತಹ ಒಂದು ಉಜ್ವಲ ಹೆಸರಿನ ಪ್ರಶಸ್ತಿ ಮತ್ತೊಬ್ಬ ತುಂಬಿದ ಕೊಡಕ್ಕೆ ಸಲ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಕಂಡಂಗೆ
ಕೋಡಿಹಳ್ಳಿ ಹೊಸಹಳ್ಳಿ ರಾಮಣ್ಣ ಅವರನ್ನು ನಾನು ಕನ್ನಡ ನುಡಿ ಸಂಪಾದಕರಾಗಿದ್ದಾಗಲಿಂದ ನಾನು ಬಲ್ಲೆ. ಅವರ ಶಿಸ್ತು, ಅವರ ಬದ್ಧತೆ, ಅವರು ಎರಡು ರೀತಿಯಲ್ಲಿ ಒಂದು ತೂಕದ ಮನುಷ್ಯ. ವ್ಯಕ್ತಿತ್ವದಲ್ಲೂ ತೂಕದ ಮನುಷ್ಯರೇ, ದೈಹಿಕವಾಗಿಯೂ ತೂಕದ ಮನುಷ್ಯರೇ. ಹಾಗಾಗಿ ಎಲ್ಲ ರೀತಿಯಲ್ಲೂ ನಮ್ಮ ಈ ಕುವೆಂಪು ಅವರ ಹೆಸರನ್ನ ಪ್ರಶಸ್ತಿಗೆ ಅರ್ಹರಾಗಿದ್ದಾರಲ್ಲ, ಅದಕ್ಕೆ ನನಗೆ ಮತ್ತೊಂದು ರೀತಿಯಲ್ಲಿ ಸಂತೋಷ. ಬಂಧುಗಳೇ, ನಮ್ಮ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ಮನುಷ್ಯನನ್ನು ಕುಳಿತು ಆಗು ನೀನೇನಾದರೂ ಆಗಪ್ಪ, ಆದರೆ ಅದಕ್ಕಿಂತ ಮೊದಲು ಮಾನವನಾಗಪ್ಪ ಅಂತಾರೆ. ಹಾಗೆ ಆ ಮಾನವನಾಗುವ ಹಂತ ಅಂದರೆ ನಮ್ಮೊಳಗಿನ ಕತ್ತಲನ್ನು ಕಳ್ಕೊಳ್ಳೋದಷ್ಟೇ, ಇನ್ನೇನು ಅಲ್ಲ. ನಾವು ಜಗತ್ತಿಗೆ ಏನನ್ನೂ ಕೊಡಬೇಕಾಗಿಲ್ಲ. ನಮ್ಮೊಳಗಿನ ಕತ್ತಲನ್ನು ಕಳ್ಕೊಂಡ್ರೆ, ನಮ್ಮೊಳಗಿನ ಅಹಮ್ಮನ್ನು ನಾವು ಕೆಳಗಿಟ್ಟರೆ ಸಾಕು. ನೋಡಿ, ನಾವು ಪ್ರಕೃತಿ ಕೊಡ್ತಾ ಅಂತಲ್ಲ, ಜನ ಕೊಟ್ಟ ಅಧಿಕಾರ ಕೂಡ ಅಧಿಕಾರವಲ್ಲ. ಒಂದು ಸರ್ಕಾರ ಕೊಟ್ಟ ಅಧಿಕಾರ ಅಲ್ಲ. ಅಧಿಕಾರ ಅಂದಾಗ ಚಲಾಯಿಸುವ ಮನಸ್ಸು ಬರುತ್ತೆ, ಅದೊಂದು ಅವಕಾಶ ಎಂದು ತಿಳಿದಾಗ ಅದು ಸದ್ಬಳಕೆ ಆಗುತ್ತೆ. ಆ ಸದ್ಬಳಕೆ ಆಗದಾಗ ಮಾತ್ರ ಆ ಜನ ಗೆಲ್ಲಿಸ್ತಾರಲ್ಲ, ಅವ್ರು ಹೌದು, ನನ್ನ ಓಟಿಗೆ ಒಂದು ಮಾನ್ಯತೆ ಸಿಕ್ಕಿದೆ, ನನ್ನ ಮತಕ್ಕೆ ಒಂದು ಮಾನ್ಯತೆ ಸಿಕ್ಕಿದೆ ಅಂತ ಹೇಳ್ತಾರೆ. ಅದೇ ರೀತಿ ಕೋಡಿಹಳ್ಳಿ ಹೊಸಣ್ಣ ಅವರು ಈ ಒಂದು ಪ್ರಶಸ್ತಿಗೆ ಹಿಗ್ಗುವ ಬದಲು ಬಾಗಿದಾಗ ಈ ಪ್ರಶಸ್ತಿಯನ್ನು ಕೊಟ್ಟರಲ್ಲ ನಮ್ಮ ಸಿ ಕೆ ರಾಮೇಗೌಡರು, ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ಇದು ನಾನು ಗುರುತಿಸಿದಂಥ ವ್ಯಕ್ತಿತ್ವ, ಮೇರು ವ್ಯಕ್ತಿತ್ವ ಅಂತ. ಅದು ಬೇಕು. ಒಂದು ಸ್ಥಾನಕ್ಕೆ ಕುಳಿತಾಗ ಯಾರೇ ಆಗಿರಲಿ ಅವನು ಕುಸಿಬೇಕು, ಬಗ್ಗಬೇಕು, ತಗ್ಗಬೇಕು. ಆಗ ಮಾತ್ರ ಜನ ಅವನ ಬಗ್ಗೆ ಹಿಂದೆ ಬರ್ತಾರೆ. ಒಂದು ಪ್ರಶಸ್ತಿಯೂ ಕೂಡ ಅದೇ. ಒಂದು ಪ್ರಶಸ್ತಿ ಬಂದಾಗ ಪಡ್ಕೊಂಡವರು ಆ ಹಂತವನ್ನು ತಲುಪಿದಾಗ ಆ ಪ್ರಶಸ್ತಿಗೊಂದು ಮೌಲ್ಯ ಬರುತ್ತೆ. ಅಂಥ ಪ್ರಶಸ್ತಿಗಳು ಅವರನ್ನು ಮತ್ತೆ ಹಿಂಬಾಲಿಸ್ತವೆ. ಬಂಧುಗಳೇ, ನಮ್ಮ ಕಚೇರಿಗೆ ಬಂದರು ಸಿ ಕೆ ರಾಮೇಗೌಡರು ಈ ಆಹ್ವಾನ ಪತ್ರಕವನ್ನು ಕೊಡೋದಕ್ಕೆ. ಅದಕ್ಕಿಂತ ಮುಂಚೆ ನಾನು ಪತ್ರಿಕೆಯಲ್ಲಿ ನೋಡ್ತಾನೆ ಇದ್ದೆ, ಒಂದು ಪ್ರಶಸ್ತಿ ಅದೆಲ್ಲವೂ ಕೂಡ ನಮ್ಮ ಕನ್ನಡ ಭವನದ ನಯನ ಸಭಾಂಗಣದಲ್ಲೇ ಭಾಳಷ್ಟು ಕೊಡೋರು. ಆವಾಗ ನನಗೆ ಅಷ್ಟು ಸ್ಪಷ್ಟತೆ ಇರಲಿಲ್ಲ, ಏನೇನು ಕೊಡ್ತೀರಿ ಅಂತ ನಾನು ಹೇಳಿದಾಗ ನೋಡಿ ಇಷ್ಟೊಂದೆಲ್ಲ ಬರ್ಕೊಟ್ರು. ಜನವರಿಯಲ್ಲಿ ಕುವೆಂಪು ಪ್ರಶಸ್ತಿಯನ್ನು ಕೊಡ್ತಾರೆ, ಮಾರ್ಚ್ ತಿಂಗಳಲ್ಲಿ ಶಾಂತವೇರಿ ಗೋಪಾಲಗೌಡರ ಹೆಸರನ್ನು ಪ್ರಶಸ್ತಿಯನ್ನು ಕೊಡ್ತಾರೆ, ಏಪ್ರಿಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನು ಪ್ರಶಸ್ತಿಯನ್ನು ಕೊಡ್ತಾರೆ, ಮೇ ತಿಂಗಳಲ್ಲಿ ಯಶೋಧರ್ಮ ದಾಸಪ್ಪ ಪ್ರಶಸ್ತಿ, ಜೂನ್ನಲ್ಲಿ ನಾಲ್ವಡಿ ಕೃಷ್ಣರಾಜ ಪ್ರಶಸ್ತಿ. ಇನ್ನು ಉಳಿದ ತಿಂಗಳನ್ನ ಹಾಕ್ಬಿಟ್ರೋ ಗೊತ್ತಿಲ್ಲ. ಹೀಗೆ ನೋಡಿ, ಇದು ಏನನ್ನ ಸೂಚಿಸುತ್ತಂದರೆ ಇದೇ ಕನ್ನಡದ ಕೆಲಸ. ಕುವೆಂಪು ಹೇಳಿದ್ರಲ್ಲ, ಎಲ್ಲಾದರೂ ಇರು, ಎಂತಾದರೂ, ಎಂದೆಂದಿಗೂ ನೀವು ಕನ್ನಡವಾಗಿರು ಅಂದ್ರಲ್ಲ, ಇದೇ ಕನ್ನಡದ ಕೆಲಸ. ಬಂಧುಗಳೇ, ನನ್ನ ಜೊತೆ ಕೆಲವು ಚರ್ಚೆ ಮಾಡುವಾಗ ಮಾತಾಡ್ತಾರೆ ಸ್ವರ್ಗ ನರಕ ಅಂತ. ನಾನು ಹೇಳ್ತೀನಿ, ಸ್ವರ್ಗ ನರಕ ಅಂದರೆ ಅವ್ರಿಗೆ ನಾನು ಹೇಳ್ತೀನಿ, 10 ನಿಮಿಷ ಒಬ್ಬ ವ್ಯಕ್ತಿ ಕಣ್ಣು ಮುಚ್ಚಿ ಕುಳಿತರೆ ಅವನಿಗೆ ಖುಷಿ ಆದರೆ ಅದು ಸ್ವರ್ಗ, ಅವನಿಗೆ ಭಯ ಆದರೆ ಅದು ನರಕ. ಯಾಕೆ ಅವನಿಗೆ ಭಯ ಕುಂದ್ರೋಕ್ಕಾಗೋದಿಲ್ಲ? ಕಣ್ಣು ಬಿಟ್ಟಾಗ ಅವನು ಎಲ್ಲವನ್ನೂ ಜೀರ್ಣಿಸ್ಕೋಬೋದು, ಎಲ್ಲವನ್ನೂ ತಾನು ಮಾಡಿದ್ದೆಲ್ಲವನ್ನೂ ನಾನು ಮಾಡೇ ಇಲ್ಲ ಅನ್ಕೋಬೋದು. ಆದರೆ ಕಣ್ಣು ಮುಚ್ಚಿದಾಗ ನನ್ನ ಹೊರ ಮನಸ್ಸಿದೆಯಲ್ಲ, ಜಾಗೃತ ಮನಸ್ಸು ನಿದ್ರೆ ಹೋಗುತ್ತೆ, ನಮ್ಮ ಸುಪ್ತ ಮನಸ್ಸು ಜಾಗೃತಗೊಳ್ಳುತ್ತೆ. ಆ ಸುಪ್ತ ಮನಸ್ಸು ಗೊತ್ತು ನೀನೇನು ಮಾಡಿದ್ದೀಯಾ ಅನ್ನೋದು. ಅವನು ಮಾಡಿದ ಒಳ್ಳೆಯ ಕೆಲಸಗಳು ಅವನ ಮುಂದೆ ಬರ್ತವೆ ಮಹಾಪಟಲದಲ್ಲಿ. ಆಗ ಮುಖದಲ್ಲಿ ಅರಳುತ್ತೆ, ಹೃದಯ ಅರಳುತ್ತೆ, ಮೈ ಮನಸ್ಸು ಮುದಗೊಳ್ಳುತ್ತೆ. ಆ ಅದೇ ನಿಜವಾದ ಸ್ವರ್ಗ. ಅದಲ್ಲದೆ ಅವನು ಕಣ್ಣು ಮುಚ್ಚಿದಾಗ 1 ನಿಮಿಷ ಕಣ್ಣು ಮುಚ್ಚಕ್ಕಾಗಲ್ಲ ಅವನಿಗೆ. ಯಾಕಂದ್ರೆ ಬಂದ್ಬಿಡುತ್ತೆ, ಎಲ್ಲೆಲ್ಲಿ ಯಾರನ್ನ ತಿಂದೆ, ಎಲ್ಲೆಲ್ಲಿ ಯಾರನ್ನ ಚುಚ್ಚಿದೆ, ಎಲ್ಲೆಲ್ಲಿ ಯಾರನ್ನ ನೋಯಿಸಿದೆ, ಅವೆಲ್ಲ ಅವನಿಗೆ ಬರ್ತವೆ ತಿರುಗಿ. ನಮ್ಮ ಸುಪ್ತ ಮನಸ್ಸಿಗೆ ಆ ಶಕ್ತಿ ಇದೆ. ಅದಕ್ಕೆ ಯಾರು ಕೂಡ ನಿದ್ರೆ ಮಾಡಬೇಕಾದ್ರೂ ಮಾತ್ರೆ ತಗೊಂಡು ನಿದ್ರೆ ಮಾಡೋದು. ಸಹಜವಾಗಿ ನಿದ್ರೆ ಮಾಡೋಕ್ಕಾಗೋದಿಲ್ಲ ಅವರು. ಈ ಥರ ಮನಸ್ಥಿತಿ ಅವರು. ನಿದ್ರೆ ಮಾಡಬೇಕಾದ್ರೂ ಅವ್ರು ಮಾತ್ರೆ ತಗೋದು ನಿದ್ರೆ ಮಾಡ್ತಾರೆ. ಆದರೆ ಅದೇ ಹೇಳಿದ್ದು. ಆದರೆ ಇಂಥ ನಮ್ಮ ಸಿ ಕೆ ರಾಮೇಗೌಡರಿಗೆ ಯಾವತ್ತೂ ಕೂಡ ಕಣ್ಣು ಮುಚ್ಕೊಂಡ್ರೆ ಅವರಿಗೆ ಸ್ವರ್ಗವೇ ಕಾಣುತ್ತೆ ಅಂತ. ಯಾಕೆಂದರೆ ಅವ್ರು ಮಾಡಿದ ಕೆಲಸವೇ ಅಷ್ಟು ಅಲ್ವಾ. ಹಾಗಾಗಿ ಇಂಥ ಒಳ್ಳೆಯ ಕೆಲಸಗಳು ಇನ್ನೂ ಹೆಚ್ಚು ನಡೆಯುತ್ತಿರಲಿ. ನಮ್ಮೆಲ್ಲರ ಮೆಚ್ಚಿನ ಇವತ್ತಿನ ಹೀರೋ ರಾಮಣ್ಣ ಅವರು ಹೀಗೆ ಇನ್ನು 100 ಕಾಲ ನಮ್ಮೊಡನೆ ಇದ್ದು ಇನ್ನೂ ಹೆಚ್ಚಿನ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳಿ. ಆ ಎಲ್ಲ ಪ್ರಶಸ್ತಿಗಳ ಜೊತೆ ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳಿ ಈ ವೇದಿಕೆಯ ಎಲ್ಲ ಮಾನ್ಯರಿಗೂ ಹಾಗೆ ನನ್ನ ಮಾತನ್ನು ಇಷ್ಟೊಂದು ತಾದಾತ್ಮ್ಯದಿಂದ ಕೇಳಿದ ನಿಮಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.